ಆರೋಪ ಪಟ್ಟಿ ಈಗಾಗಲೇ ಸಲ್ಲಿಕೆಯಾಗಿದೆ. 3000 ಎಕ್ಸ್ಟ್ರಾ ಪೇಜಸ್, ಹತ್ರ 4000 ಪೇಜಸ್. ಇದೀಗ ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, 3 ಬಚಾವಾಗ್ತಾರೆ. 14 ಆರೋಪಿಗಳ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿಯವರ ರಕ್ತದ ಕಲೆ ಇದೆ. ಅಲ್ಲಿಗೆ ಗೋವಿಂದ. ದರ್ಶನ್ ಪವಿತ್ರ ಗೌಡ ಧರಿಸಿದ್ದ ಬಟ್ಟೆ ಮೇಲೂ ಕೂಡ ರಕ್ತ. ಬರೀ ಬಟ್ಟೆ ಅಲ್ಲ, ಚಪ್ಪಲಿ ಶೂಗಳ ಮೇಲೆ ಕೂಡ ರಕ್ತ. 7 ಮಂದಿ ಚಪ್ಪಲಿ ಶೂಗಳ ಮೇಲೆ ರೇಣುಕಾಸ್ವಾಮಿ ರಕ್ತ. ಚಾರ್ಜ್ ಶೀಟ್ನಲ್ಲಿ ಬಯಲಾಯಿತು ರಕ್ತ ರಹಸ್ಯ. ಇದು ಡೆವಿಲ್ ಗ್ಯಾಂಗ್ನ ರಕ್ತ ಸಿಕ್ತ ಕಥೆ. 14 ಆರೋಪಿಗಳ ಬಟ್ಟೆಯ ಮೇಲೂ ರೇಣುಕಾ ರಕ್ತ. ನೋಡಿ, 14, 15, 16, 17, ಇನ್ನು 3 ಜನ. ಆ 3 ಜನ ಬಟ್ಟೆ ಮೇಲೆ ಯಾವುದೇ ರಕ್ತದ ಕಲೆ ಇಲ್ವಾ? ಇಲ್ಲ. ಯಾರವರಾಗಿದ್ದರೆ ಅವರು ಎಲ್ಲ ಘಟನೆಗಳು ಆದ ನಂತರ ದುಡ್ಡು ಕೊಟ್ಟು ಸರೆಂಡರ್ ಆಗೋದಕ್ಕೆ ಬಂದವರು. ಸೊ ಹಾಗಾಗಿ ಕೇಶವ, ನಿಖಿಲ್, ಇನ್ನೊಬ್ಬ, ಅವರು ಮೂವರು ಕೂಡ ಸ್ವಲ್ಪ ಈ ಬಿಗಿ ಹಿಡಿತದಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ಅವರು ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನೋದು ಕೂಡ ಸಾಬೀತಾಗಿದೆ. ಹಾಗಾಗಿ ಬಿಡುಗಡೆ ಆಗ್ತಾರೆ ಅಂತಲ್ಲ, ಉಳಿದವರಿಗೆ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಇವರಿಗೆ ಟೈಟ್ ಆಗಲ್ಲ. ಅಂದರೆ ಈಗ ಪ್ರಮುಖವಾಗಿ ಅವ್ರನ್ನ ಕರೆಸ್ತಾರೆ, ತೊಗೊಂಡೋಗಿ ಇದನ್ನು ಡಿಸ್ಪೋಸ್ ಮಾಡಿ ಅಂತ ಹೇಳ್ತಾರೆ. ಡಿಸ್ಪೋಸ್ ಮಾಡಿ ಅವರು ಹೋಗ್ತಾರೆ. ನಾವೇ ತೊಗೊಂಡೋಗಿ ಮರ್ಡರ್ ಮಾಡಿ ಬಿಸಾಕಿದ್ವಿ ಅಂತ ಹೇಳ್ತಾರೆ. ಒಂದು ಡೌಟ್ ಬರುತ್ತೆ, ಅವರು ಬಾಡಿ ತೊಗೊಂಡೋಗಿ ಬಿಸಾಕಿದ್ದಾರೆ ಅಂತಂದ ಮೇಲೆ ಅವ್ರ ಮೈ ಮೇಲೂ ಕೂಡ ರಕ್ತ ಇರಬೇಕಲ್ಲ ಅಂತೇಳಿ. ಚಾನ್ಸ್ ಇಲ್ಲ. ಯಾಕೆಂದರೆ ಅದು ಕೊಲೆ ಆಗಿ ತುಂಬ ಹೊತ್ತು ಆಗೋಗಿತ್ತು. ಬ್ಲಡ್ ಎಲ್ಲವೂ ಕೂಡ ಹೆಪ್ಪುಗಟ್ಬಿಟ್ಟಿತ್ತು, ರಕ್ತ ಹೆಪ್ಪುಗಟ್ಟಿತ್ತು. ಇವ್ರು ತಗೊಂಡೋಗಿ ಬಿಸಾಕ್ಬಿಟ್ಟು ಹೋಗಿ ಸರೆಂಡರ್ ಆಗ್ತಾರೆ. ಹಾಗಾಗಿ ಅವರ 3 ಜನರ ಮೇಲೆ ಇದ್ದಂಥ ಕಲೆಗಳು ಸಿಕ್ಕಿಲ್ಲ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಅವರು ಕೇವಲ ಸರೆಂಡರ್ ಮಾತ್ರ ಆದ್ರ ಅಥವಾ ಈ ಶವ ವಿಲೇವಾರಿ ಬೇರೆಯವರು ಮಾಡಿದ್ರ ಅನ್ನೋದು ಕೂಡ ಡೌಟ್ ಇದೆ. ಈಗ ಗೊತ್ತಾಗುತ್ತೆ ಚಾರ್ಜ್ ಶೀಟ್ ಅಲ್ಲದು. ಅಂದರೆ ಅವ್ರು ಹೇಳಿರ್ಬೋದು, ನಾವು ಸರೆಂಡರ್ ಆಗ್ತೀವಿ ಸರ್, ಶವ ವಿಲೇವಾರಿ ಎಲ್ಲ ನಮ್ಗೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದೇನೋ. ಚಾರ್ಜ್ ಶೀಟ್ನಲ್ಲಿ 5 ಫೋಟೋಗಳ ಉಲ್ಲೇಖ ನಾವು ಮೊನ್ನೆಯಿಂದ ಹೇಳ್ತಾ ಇದ್ವಿ. ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಬೇಡ್ತಾ ಇರುವಂಥ, ಕುಕ್ಕರ್ಗಾಲಲ್ಲಿ ಕೂತು ಪ್ರಾಣ ಭಿಕ್ಷೆ ಬೇಡ್ತಾ ಇರುವಂಥ ಫೋಟೋ. ಆಮೇಲೆ ಇವರೇ ತಗೊಂಡಿರೋದು. ಇದು ಗಾಂಜಾ ಅಮಲು ಗೊತ್ತಾಗಲ್ಲ. ಫೋಟೋ ತಗೊಂಡು ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ ಅಂತ ಹೇಳಬೇಕಲ್ಲ, ನಾಳೆ ಶೋ ಆಫ್ ಮಾಡಬೇಕಲ್ಲ. ಆಮೇಲೆ ಪವಿತ್ರ ಗೌಡ ನಿವಾಸದಲ್ಲಿ ಜಪ್ತಿ ಮಾಡಲಾದ ಚಪ್ಪಲಿ ಫೋಟೋ. ಇದು ಪೊಲೀಸರು ರಿವೀಲ್ ಮಾಡಿರುವಂಥ ಫೋಟೋ. ರಿಟ್ರೀವ್ ಮಾಡಿರುವಂಥ ಫೋಟೋಗಳ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ. ಯಾಕಂದರೆ ಇವರು ಕೆಲವು ಫೋಟೋಗಳನ್ನು ಮಾಡ್ಕೊಂಡಿದ್ದಾರೆ. ಇದು ಪೊಲೀಸರು ತೆಗೆದಿರುವಂಥ ಫೋಟೋಗಳಿದೆಲ್ಲ. ಅಂದರೆ ಪೊಲೀಸರು ಸಿಕ್ಕಿರುವಂಥ ಫೋಟೋ ಮತ್ತು ಪೊಲೀಸರು ಜಪ್ತಿ ಮಾಡಿರುವಂಥ ಕೆಲವು ಫೋಟೋಗಳು. ರೇಣುಕಾಸ್ವಾಮಿ ಶವದ ಫೋಟೋ ಇದೆಲ್ಲವೂ ಕೂಡ. VS ರಾಜ ಅವರು ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೋಡಿ, ಈಗ ಇಷ್ಟೆಲ್ಲ ಗಮನಿಸ್ತಾ ಇದ್ದೀವಿ. ಕಿಲ್ ಹಿಮ್ ಅಂತೇಳಿ ಪವಿತ್ರ ಗೌಡ ಹೇಳಿದ್ಲಂತೆ, ಅದು ಪ್ರಚೋದನಕಾರಿಯಾಗಿದೆ ಅಂತ ಅನ್ನುವ ಅಂಶ ಈಗ ಗೊತ್ತಾಗ್ತಾ ಇದೆ. ಸೊ ಈಗ ಆ ಪದ ಬಳಕೆ ಮಾಡಿರೋದು ಈ ಪ್ರಕರಣದಲ್ಲಿ ಎಷ್ಟು ಸಹಕಾರಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ? ವಿಷಯ ನ್ಯಾಯಾಲಯದಲ್ಲಿದೆ. ಈ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ವಿಚಾರಣೆ ಆಗ್ತದೆ. ಎವಿಡೆನ್ಸಸ್ ಎಲ್ಲ ಯಾರು ತಪ್ಪಿತಸ್ಥರು ಅಂತ ಪ್ರೂವ್ ಮಾಡಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಅಲ್ವಾ? ಹೌದು. ಮಧ್ಯದಲ್ಲಿ ನಾವೇನು ಕಾಮೆಂಟ್ ಮಾಡಕ್ಕಾಗಲ್ಲ. ಅಧಿಕಾರಿ ಕಾಮೆಂಟ್ ಮಾಡಲ್ಲ. ನೀವು ಇಂಥ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಸರ್, ಇಂಥ ಸಂದರ್ಭಗಳು ಬಂದಾಗ ನ್ಯಾಯಾಲಯಗಳು ಇದನ್ನು ಹೆಂಗೆ ನೋಡುತ್ತೆ? ನಮ್ಮ ಕಾನೂನುಗಳು, ಈಗ ಒಬ್ಬರು ಪೊಲೀಸ್ ಆಫೀಸರ್, ನೀವು ಇಷ್ಟೆಲ್ಲ ನೋಡಿದ್ದೀರಿ, ಇಂಥದ್ದು ಬಂದಾಗ ಆರಂಭಿಕವಾಗಿ ಹೆಂಗಿರುತ್ತೆ ಅದು ಕಾನೂನು ನೋಡೋ ರೀತಿ ಅಂತ? ನಾವು ಪ್ರಿಸನ್ ಆಫೀಸರ್ ರಿಫಾರ್ಮೇಶನ್ ಬಗ್ಗೆ ವಿಚಾರ ಮಾಡ್ತೇವೆ. ನಾವು ಅವ್ರ ಬಗ್ಗೆ ಸುಧಾರಣೆ ಕ್ರಮಗಳು, ಅವರ ಪರಿವರ್ತನೆ ಹೊಂದಿ ಒಳ್ಳೆಯ ಪ್ರಜೆಗಳಾಗಿ ಸಮಾಜದಲ್ಲಿ ಬದುಕಬೇಕು ಅಂತ ನಾವು ಅವ್ರಿಗೆ ತರಬೇತಿ ಕೊಟ್ಟು ಪ್ರವಚನ ಎಲ್ಲ ಹೇಳಿ ಕಳಿಸ್ತೀವಿ. ರಿಫಾರ್ಮ್ ಆಗಿ ಹೊರಗೆ ಬರ್ತಾರೆ. ನಮ್ಮ ಕೆಲಸ ಅದು. ಈಗ ಏನಾಗಿದೆ, ನ್ಯಾಯಾಲಯದಲ್ಲಿ ಈಗ ನಿಮ್ಗೆ ಗೊತ್ತಿದೆ, ಎಲ್ಲ ವಿಷಯ ಗೊತ್ತಿದೆ, ವಿಚಾರಣೆ ನಡೆಸ್ತಾರೆ. ಸಾಕ್ಷ್ಯಾಧಾರಗಳ ಮೇಲೆ ಡಿಪೆಂಡ್ ಆಗ್ತವೆ ಸಾಕ್ಷ್ಯಗಳು. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಥದ್ದು ಯಾವ್ದು ಬಂದೇ ಇಲ್ವಾ ಆಗಿದ್ರೆ? ಪ್ರಿಸನ್ ಅಲ್ಲಿ ಬೇರೆ, ಓಕೆ, ಓನ್ಲಿ ಪ್ರಿಸನ್. ನಮ್ಮ ಇಲಾಖೆನೇ ಬೇರೆ ಅಲ್ವಾ, ಕಾರಾಗೃಹ ಇಲಾಖೆನೇ ಅಲ್ವಾ? ಥ್ಯಾಂಕ್ ಯು ಸರ್, ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ. ನೋಡಿ, ಕ್ಷಣದ ಅಪ್ಡೇಟನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ.
ಒಂದು ಕಡೆ ಈಗ ಇರುವಂಥ ವಿಚಾರ ನೋಡಿ, 5 ಫೋಟೋಗಳನ್ನು ಹಾಕಲಾಗಿದೆ. ಯಾವುದ್ಯಾವುದು 5 ಫೋಟೋಗಳು? ಒಂದು ಚಪ್ಪಲಿ ಫೋಟೋ, ಘಟನಾ ನಡೆದಂಥ ಸ್ಥಳದಲ್ಲಿ ತೆಗೆದುಕೊಂಡಂಥ ಫೋಟೋ, ಮೃತದೇಹದ ಫೋಟೋ, ಹೀಗೆ 5 ಫೋಟೋ. ದಾಸನ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಆಗಿದೆಯಂತೆ. ಓಡೋಡಿ ಬಂದಂಥ ವೈದ್ಯರ ತಂಡ ಬಳ್ಳಾರಿ ಜೈಲಿಗೆ ಬಂದಿದೆ. ಆಂಬ್ಯುಲೆನ್ಸ್ ಸಮೇತ ಆರೋಗ್ಯ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಿಮಗೆ ದೃಶ್ಯಾವಳಿಯನ್ನು ಕೂಡ ತೋರಿಸಿದ್ವಿ. ಜೈಲಿನ ಒಳಗೆ ಹೋದಂಥ ವೈದ್ಯಕೀಯ ತಂಡ ಆರೋಗ್ಯ ತಪಾಸಣೆನ ಅಂದರೆ ಚೆಕ್ ಮಾಡ್ತಾ ಇದೆಯಂತೆ ಆರೋಗ್ಯದಲ್ಲಿ ಯಾವ ರೀತಿಯಾಗಿ ಏರುಪೇರು ಆಗಿದೆ ಅಂತೇಳಿ. ಬಳ್ಳಾರಿ ಜೈಲಿನಲ್ಲಿರುವಂಥ ದಾಸನಿಗೆ ಯಾವಾಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೋ ಟೆನ್ಷನ್ ಜಾಸ್ತಿ ಆಗಿದೆ. ಆಗ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಆಗಿದೆ. ಇದೀಗ ಬಳ್ಳಾರಿಯ ನಮ್ಮ ರಿಪೋರ್ಟರ್ ರೇಣುಕಾರಾಧ್ಯ ನಿರಂತರವಾಗಿ ಬೆಳಗಿನಿಂದ ಅಲ್ಲೇ ಇದ್ದಾರೆ. ಮೊನ್ನೆಯಿಂದ ಯಾವಾಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆದ ನಂತರ. ಎಸ್ ರೇಣುಕಾರಾಧ್ಯ, ಆರೋಗ್ಯದಲ್ಲಿ ಏರುಪೇರು ವಿಚಾರ, ಡಾಕ್ಟರ್ಗಳ ತಂಡ ಕೂಡ ಅಲ್ಲಿ ಭೇಟಿ ಕೊಟ್ಟಿದೆ, ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಲ್ಲಿಂದ? ಜಯಪ್ರಕಾಶ್, ಇವತ್ತಿಗೆ ದರ್ಶನ್ ಬಳ್ಳಾರಿಗೆ ಬಂದು 1 ವಾರ ಕಳೆದಿದೆ. ಆದರೆ ಕಳೆದ 2 ದಿನದಿಂದ ಆದಷ್ಟು ಟೆನ್ಷನ್ ದರ್ಶನ್ ಅವ್ರಿಗೆ ಇಲ್ಲಿವರೆಗೂ ಆಗಿರಲಿಲ್ಲ. ಯಾಕಂದರೆ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ದರ್ಶನ್ ಅವರಿಗೆ ಸಾಕಷ್ಟು ಟೆನ್ಷನ್ ಆಗಿತ್ತು. ಆ ವಿಚಾರವಾಗಿ ಕಳೆದ 2 ದಿನದಿಂದ ಸಾಕಷ್ಟು ಒತ್ತಡದಲ್ಲಿ ದರ್ಶನ್ ಇದ್ರು. ಹೀಗಾಗಿ ಊಟ ಜೊತೆಗೆ ನಿದ್ದೆ ಇವೆಲ್ಲವನ್ನೂ ಕೂಡ ಕಡಿಮೆ ಮಾಡಿ ಏಕಾಂಗಿಯಾಗಿ ಕಾಲವನ್ನು ಕಳೀತಾ ಇದ್ರು. ಜೈಲು ಸಿಬ್ಬಂದಿಯೊಂದಿಗೂ ಕೂಡ ಮಾತನಾಡ್ತಾ ಇರಲಿಲ್ಲ. ಆದರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬೆನ್ನಲ್ಲೇ ಒಂದಷ್ಟು ಆರೋಗ್ಯದಲ್ಲಿ ದರ್ಶನ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವ ಅಂಶ ಈಗ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ದರ್ಶನ್ ಅವರ ಒತ್ತಡ ಹಾಗೂ ಬೇರೆ ಬೇರೆ ಸಂಬಂಧ ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡೋಕ್ಕೆ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ವಿಮ್ಸ್ನ ವೈದ್ಯರು ಬಂದಿರತಕ್ಕಂಥದ್ದು. ಅಂದರೆ ಜೈಲಿನ ವೈದ್ಯರ ಜೊತೆಗೆ ವಿಮ್ಸ್ನ ವೈದ್ಯರು ಕೂಡ ದರ್ಶನ್ ಅವರಿಗೆ ಆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಒಂದು 4 ಜನರ ತಂಡ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿರತಕ್ಕಂಥದ್ದು. ಇನ್ನೊಂದು ವಿಚಾರ ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇವತ್ತು ವಾರದ ಟೆಸ್ಟ್ ಇರುತ್ತೆ. ಅಂದರೆ ಪ್ರತಿ ವಾರಕ್ಕೊಮ್ಮೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಬೇರೆ ಬೇರೆ ಕೈದಿಗಳಿಗೂ ಕೂಡ ಟೆಸ್ಟನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ದರ್ಶನ್ ಅವ್ರಿಗೂ ಕೂಡ ಈ ವಿಚಾರ ಅಂದರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಯ ಟೆನ್ಷನ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚು ನಿಗಾ ಇಡೋದಕ್ಕೆ 2 ವೈದ್ಯರನ್ನ ಪ್ರತ್ಯೇಕವಾಗಿ ಕರೆಸಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ BP ಚೆಕ್ ಮಾಡಿದ್ದಾರೆ. ಈಗಾಗಲೇ ಶುಗರ್ ಬಗ್ಗೆನೂ ಕೂಡ ಚೆಕ್ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಅಂದರೆ ಬೇಸಿಕ್ ಏನೆಲ್ಲ ಇದೆ ಅವೆಲ್ಲವನ್ನು ಕೂಡ ಟೆಸ್ಟ್ ಮಾಡಿ ಒಂದಷ್ಟು ಆತರಿಗೆ ರಿಲೀಫ್ ಆಗುವ ಮಟ್ಟಕ್ಕೆ ಒಂದು ಸ್ವಲ್ಪ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ ಅಂತ ಈಗ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಈಗ ನೋಡಿ ಮತ್ತೊಂದು ಬ್ರೇಕಿಂಗ್ breaking news ಅಪ್ಡೇಟ್ ಬರ್ತಾ ಇದೆ. ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ಜೊತೆ FSL ರಿಪೋರ್ಟ್ ಹಾಗೆ ಮರಣೋತ್ತರ ಪರೀಕ್ಷಾ ವರದಿ ಕೂಡ ಉಲ್ಲೇಖ ಆಗಿದೆ. ಶವ ಪರೀಕ್ಷಾ ವರದಿಯಲ್ಲೂ ಕೂಡ ಒಂದಷ್ಟು ಅಚ್ಚರಿಯ ಅಂಶಗಳು ಅಲ್ಲಿದೆ. ಹಾಗಾದ್ರೆ